ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಆಳಂದ ಮತಕ್ಷೇತ್ರದ ಮತಗಳವು ವಿಚಾರವನ್ನ ಪ್ರಸ್ತಾಪಿಸಿದ್ರು. ಅದಾದ ಮೇಲೆ SIT ಇನ್ವೆಸ್ಟಿಗೇಷನ್ ನಡೆದು ಈಗ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಈಗ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. CID ತನಿಖೆಯಲ್ಲಿ ಅಪ್ಪ ಮಗನ ಕಳ್ಳಾಟ ಬಟಾಬಯಲಾಗಿದೆ. ಅಪ್ಪ ಮಗನ ಒಳಸಂಚು, ಮತಗಳವು ಪ್ಲಾನ್ ಮಾಡಿದ್ದ ಹೇಗೆ ಅನ್ನೋದು ರಿವೀಲ್ ಆಗಿದೆ. ಆನ್ಲೈನ್ನಲ್ಲಿಯೇ ಬುಕ್ ಮಾಡಿಕೊಂಡು ಆಟವನ್ನು ತೋರಿಸಿತ್ತು ಗ್ಯಾಂಗು. ಫೋನ್ ನಂಬರ್ ಕೊಡದೇನೆ OTP ಬರೋ ಹಾಗೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಮತವನ್ನು ಡಿಲೀಟ್ ಮಾಡುವುದಕ್ಕೆ 80 ರೂಪಾಯಿ ನಿಗದಿ ಮಾಡಿದ್ರಂತೆ. ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಪ್ರತಿ ಲಭ್ಯವಾಗಿದೆ. ಈ ಮೂಲಕ ಆಳಂದ ಮತಕ್ಷೇತ್ರದಲ್ಲಿ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CID ನಡೆಸಿದಂತಹ ಇನ್ವೆಸ್ಟಿಗೇಷನ್ನು, ಅಲ್ಲಿ CID ಅಧಿಕಾರಿಗಳು ಕಂಡುಕೊಂಡಂತಹ ವಿಚಾರ ಎಳೆ ಎಳೆಯಾಗಿ ಸಾವಿರ ಪುಟಗಳಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕಂತಲೇ ಒಂದು ಟೀಮ್ ರೆಡಿ ಆಗಿತ್ತು. ಈ ಟೀಮು ವೋಟನ್ನು ಡಿಲೀಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಯಾರ್ಯಾರು ಕಾಂಗ್ರೆಸ್ ಅಥವಾ ಇವರ ಆಪೋನೆಂಟ್ಗೆ ವೋಟ್ ಹಾಕೋದಕ್ಕೆ ರೆಡಿ ಆಗಿದ್ರು ಅಂಥವರ ಮತ ಡಿಲೀಟ್ ಮಾಡುವಂತಹ ಕೆಲಸ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನು ಸಾಕ್ಷಿ ಸಮೇತವಾಗಿ ರಾಹುಲ್ ಗಾಂಧಿ ಅವರು PPT ಪ್ರೆಸೆಂಟೇಷನ್ ಮಾಡಿದ್ರು. ಕೆಲವರನ್ನ ಸ್ಟೇಜ್ ಮೇಲೆ ಮಾತನಾಡಿಸಿದ್ರು. ಅದಾದಮೇಲೆ ಈ ವಿಚಾರಕ್ಕೆ ಚುನಾವಣಾ ಆಯೋಗ ರಿಯಾಕ್ಟ್ ಮಾಡ್ತಿಲ್ಲ, ಮಾಹಿತಿ ಕೊಡ್ತಿಲ್ಲ ಅನ್ನುವಂತಹ ಆರೋಪಗಳನ್ನೆಲ್ಲ ಮಾಡಿದ್ರು. ಈಗ ಕಾಂಗ್ರೆಸ್ ಮಾಡ್ತಾ ಇದ್ದಂತಹ ಆರೋಪಕ್ಕೆ SIT ಸಲ್ಲಿಸಿರುವಂತಹ ಚಾರ್ಜ್ ಶೀಟು ಅತಿ ದೊಡ್ಡ ಬಲವನ್ನು ತುಂಬುವ ಎಲ್ಲ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇದೆ. ಇದೇ ವಿಚಾರವನ್ನು ಇಟ್ಟುಕೊಂಡು ದೇಶದಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಕೂಡ ಇದೆ. ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾದರೆ SIT ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆಳಂದ ಕ್ಷೇತ್ರದಲ್ಲಾದಂತಹ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ನೋಡ್ತಾ ಹೋಗೋಣ. ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಮೊಬೈಲ್ ನಂಬರ್ಗೆ OTPಯನ್ನು ಕಳುಹಿಸಲಾಗ್ತಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. OTPಯನ್ನು ಬಳಸಿ ಲಾಗಿನ್ನು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಸೌಲಭ್ಯವನ್ನು ಕಂಡುಕೊಂಡಿರ್ತಾರೆ. ಲಾಗಿನ್ ID ಬಳಕೆ ಮಾಡುವುದಕ್ಕೆ ಪಾಸ್ವರ್ಡನ್ನು ಬಳಸಿರೋದು ಕೂಡ SIT ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ಲಾಗೌಟ್ ಸಮಯದ ಮಿತಿ ನಿಗದಿಯಾಗಿರುವ ಅಂಶ ಕೂಡ ಇದರಲ್ಲಿ ಗೊತ್ತಿರುತ್ತೆ. ಅನಿಯಮಿತ ಅರ್ಜಿಗಳನ್ನು ಸಲ್ಲಿಸಬಹುದಾದಂತಹ ಅಂಶವೂ ಕೂಡ ಪತ್ತೆಯಾಗಿದೆ. ಮತದಾರರ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕುವುದಕ್ಕೆ ಬೇರೆಯವರ ಮೊಬೈಲ್ ನಂಬರನ್ನು ಬಳಕೆ ಮಾಡಿಕೊಂಡಿದ್ರು ಅನ್ನುವಂತಹ ವಿಚಾರವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಮೂಲ ಮತದಾರರಿಗೆ ಅರ್ಜಿ ಸಲ್ಲಿಕೆಯಾದ ಬಗ್ಗೆಯೂ ಕೂಡ ಮಾಹಿತಿ ಹೋಗಿರಲ್ಲ. ಅಷ್ಟು ಈಸಿಯಾಗಿ, ಅಷ್ಟು ಚಾಣಾಕ್ಷ ಬುದ್ಧಿಯನ್ನು ಪ್ರಯೋಗಿಸಿ ಈ ಕೆಲಸವನ್ನು ಮಾಡಿರೋದು ಗೊತ್ತಾಗ್ತಾ ಇದೆ. ಯಾವುದೇ ಸಂದೇಶ ರವಾನೆ ಆಗದೇ ಇರುವ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿ ಮುಗಿಸಿತ್ತು ಈ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕಂತಲೇ ಒಂದು ಟೀಮ್ ಇತ್ತು. ಒಂದು ಮತದಾರರ ಹೆಸರನ್ನು ಡಿಲೀಟ್ ಮಾಡಿದರೆ ಇಂತಿಷ್ಟು ಅಂತ ಪ್ರೈಸ್ ಇತ್ತು. ಅದಕ್ಕೆ ಫಂಡಿಂಗ್ ಕೂಡ ಆಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ಈಗ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಯೂಶುವಲಿ ಹೊಸ ಮತದಾರರನ್ನು ಸೇರ್ಪಡೆ ಮಾಡೋದು, ಕೈ ಬಿಡೋದು ಅದೆಲ್ಲವೂ ಕೂಡ ಚುನಾವಣಾ ಆಯೋಗದಕ್ಕಿರುವಂತಹ ಪವರು. ಬಟ್ ಅದನ್ನೂ ಮೀರಿ ಇಲ್ಲಿ ಮತಗಳನ್ನು ಡಿಲೀಟ್ ಮಾಡಿದ್ದು ಹೇಗೆ, ಅದು ಸಂದೇಹ ಬರದೇ ಇರುವ ರೀತಿಯಲ್ಲಿ ಇವರು ಕೆಲಸ ಮಾಡಿ ಮುಗಿಸಿದ್ದು ಹೇಗೆ, SIT ಇನ್ವೆಸ್ಟಿಗೇಷನ್ನಲ್ಲಿ ವಿಚಾರಗಳೆಲ್ಲ ಗೊತ್ತಾಗಿದ್ದು ಹೇಗೆ, ಚಾರ್ಜ್ ಶೀಟ್ನಲ್ಲಿ ವಿಚಾರಕ್ಕೆ ಏನೆಲ್ಲ ಅಂಶಗಳಿದೆ ಅಂತ ಹೇಳಿ. ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ತಿಂಗಳಿಂದ ಕೂಡ ನಿರಂತರವಾಗಿ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರು. ಮೊದಲ ಹಂತವಾಗಿ RB ತಿಮ್ಮಾಪುರ್ ಅವರು ಕೊಟ್ಟಂತ ದೂರೇನಿತ್ತು, ದೂರಿನಲ್ಲಿ ಅವರು ಹೇಳ್ತಾರೆ ಮತಗಳವು ಪ್ರಯತ್ನಗಳು ನಡೆದಿತ್ತು ಅನ್ನೋದ್ರ ಬಗ್ಗೆ. ಇಲ್ಲಿ ಪ್ರಯತ್ನಗಳಾಗಿರುವಂತದ್ದು ಸ್ಪಷ್ಟವಾಗಿ ತಮ್ಮ ತನಿಖೆಯಲ್ಲಿ ಅನಾವರಣ ಆಗಿರುವಂತದ್ದು. ಯಾಕೆಂದ್ರೆ ಪ್ರತಿಯೊಂದು ಮತವನ್ನ ಡಿಲೀಟೇಷನ್ ಅನ್ನ ಮಾಡ್ಲಿಕ್ಕೆ 80 ರೂಪಾಯಿ ಹಣವನ್ನ ನಿಗದಿಯನ್ನ ಮಾಡ್ಕೊಳ್ತಾರೆ. ಜೊತೆಗೆ ಒಬ್ಬ ಪಶ್ಚಿಮ ಬಂಗಾಳದ ಒಬ್ಬ ವ್ಯಕ್ತಿಯನ್ನ SIT ಅಧಿಕಾರಿಗಳು ಬಂಧನವನ್ನ ಮಾಡಿದ್ರು. ಆತನ ಬಳಿಯಲ್ಲಿ ಸರಿಸುಮಾರು 232
ಮೊಬೈಲ್ ಸಿಮ್ಗಳೇನಿತ್ತು ಸಿಮ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ಆತನಿಗೆ OTP ಬರೆಯೋ ರೀತಿಯಲ್ಲಿ ಮಾಡುವಂತದ್ದು, OTP ಬಂದಾಗ ಅದನ್ನ ಡಿಲಿಟೇಷನ್ಗೆ ಪ್ರಯತ್ನಗಳನ್ನ ಮಾಡುವಂತದ್ದು. ಯಾಕಂದ್ರೆ ಇದುವರೆಗೂ ಕೂಡ ಸಂಪೂರ್ಣವಾಗಿ ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಡಿಲೀಟ್ಗೆ ಪ್ರಯತ್ನಗಳನ್ನ ಮಾಡಿದರೆ, ಅಟೆಂಪ್ಟ್ ಗಳನ್ನ ಮಾಡಿದ ಸಂದರ್ಭದಲ್ಲಿ ಅದು ಸಕ್ಸಸ್ಫುಲ್ ಆಗಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗ್ತಿರೋಂಥದ್ದು, ಆಗೇನಾದ್ರೂ ಅಟೆಂಪ್ಟ್ ಅಲ್ಲಿ ಅಂದ್ರೆ ಸರಿಸುಮಾರು 6154 ಮತಗಳೇನಿತ್ತು, 54 ಮತಗಳನ್ನು ಕೂಡ ಸಂಪೂರ್ಣವಾಗಿ ಡಿಲೀಟ್ ಅನ್ನ ಮಾಡಿದ್ರೆ, ಬೇರೆ ಬೇರೆ ಭಾಗಗಳಲ್ಲಿ ಕೇವಲ ಆಳಂದ ಮಾತ್ರ ಅಲ್ಲ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯ ಪ್ರಯತ್ನಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ SIT ತಮ್ಮ ತನಿಖೆಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಅದರಲ್ಲಿ ಡಿಲಿಟೇಷನ್ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಇವರಿಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಮತ್ತು ತನಿಖಾ ವ್ಯಾಪ್ತಿ ಕೂಡ ಇಲ್ಲ ಸದ್ಯಕ್ಕೆ. ಅಭಿಪ್ರಾಯವನ್ನ ತಮ್ಮ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿ ಏನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಮತ್ತು ಸರ್ಕಾರಕ್ಕೂ ಕೂಡ ಅದನ್ನ ಮನವರಿಕೆ ಮಾಡ್ಕೊಡುವಂತ ಒಂದಷ್ಟು ಪ್ರಯತ್ನಗಳು ಕೂಡ ನಡೆದಿರುವಂತದ್ದು. ಮುಂದಿನ ಹಂತಗಳಲ್ಲಿ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕಾಗಿದೆ. ಜೊತೆಗೆ ಈಗ ಹಾಕಿರುವಂತ ದೋಷಾರೋಪ ಪಟ್ಟಿ ಏನಿದೆ, ದೋಷಾರೋಪ ಪಟ್ಟಿಯಲ್ಲಿ ಪ್ರಮುಖವಾದ ಅಂಶಗಳು ಏನೇನಿತ್ತು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಹೋಗುವಂತದ್ದು. ಜೊತೆಗೆ ನ್ಯಾಯಾಲಯ ಇದನ್ನ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ಬೇಕಾಗಿರುವಂತದ್ದು. ಯಾಕಂದ್ರೆ ಕಳೆದ ಸೋಮವಾರವಷ್ಟೇ ಆರೋಪಿಗಳಾದಂತ ಸುಭೇಶ್ ಗುತ್ತೇದಾರ್ ಮತ್ತು ಹರ್ಷಾನಂದ ಗುತ್ತೇದಾರ್ ಇಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸ್ತಾರೆ. ಆದ್ರೆ ಗುರುವಾರ ಶುಕ್ರವಾರವೇ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನಗಳು ಸಾಮಾನ್ಯವಾಗಿ ಎಡೆ ಮಾಡ್ಕೊಡುವಂಥದ್ದು. ಯಾಕಂದ್ರೆ ಇವತ್ತು ದೆಹಲಿಯಲ್ಲಿ ಇದೇ ವಿಚಾರಕ್ಕೆ, ವೋಟ್ ಚೋರಿ ವಿಚಾರಕ್ಕೆ ಒಂದು ಚಲವನ್ನ ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಆತ್ರಾತ್ರವಾಗಿ ಏನಾದ್ರು ಈ ಕ್ರಮಗಳು ನಡೀತಾ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳಿದಾವೆ. ಮುಂದಿನ ಹಂತಗಳಲ್ಲಿ ತನಿಖೆನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಿರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.